ಸನ್ಮಾನ್ಯ ನಮ್ಮ ನಾಯಕರಾದಂಥ ದೇಶದಲ್ಲಿ ಕಂಡರಿದಂಥ ನಾಯಕರು, ರೈತರ ನಾಯಕರಾದಂಥ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 9-10 ಲಕ್ಷ ಜನ ಸೇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮೆಲ್ಲರ ಪರಿಶ್ರಮ ಅಭಿಮಾನಿಗಳು ಸೇರಿ ನೂರಾರು ಬಸ್ಸು, 400-500 ಕಾರು ಮತ್ತು ಟ್ರ್ಯಾಕ್ಸ್ಗಳು ನಮ್ಮ ಲೋಕಸಭಾ ಕ್ಷೇತ್ರದಿಂದ ಹೊರಟಿದ್ದಾವೆ. ಸುಮಾರು 20-25 ಸಾವಿರ ಜನ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಹುಶಃ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಯಾಗಿ, 1 ಬಾರಿ ಉಪಮುಖ್ಯಮಂತ್ರಿಯಾಗಿ ಸುಮಾರು 44-45 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸಂಧ್ಯಾ ಸುರಕ್ಷೆಯಿಂದ ಹಿಡಿದು, ಭಾಗ್ಯಲಕ್ಷ್ಮಿ ಬಾಂಡಿಂದ ಹಿಡಿದು, ಹಾಲಿಗೆ ಸಬ್ಸಿಡಿಯಿಂದ ಹಿಡಿದು ಸೈಕಲನ್ನು ಕೊಡುವಂಥ ವಿತರಣೆ ಇರ್ಬೋದು, ಮತ್ತು ವಿಶೇಷವಾಗಿ ರೈತರಿಗೆ ಸಾಲ ಮನ್ನಾ, ಬಡ್ಡಿ 0%ನಲ್ಲಿ ಸಾಲ ಕೊಡುವಂಥ ಯೋಜನೆ, ರೈತರ ಬಜೆಟನ್ನು ವಿಶೇಷವಾಗಿ ಕೊಟ್ಟಂಥದ್ದು. ಕರ್ನಾಟಕ ಅಲ್ಲ, ದೇಶದಲ್ಲೇ ರೈತರ ಬಜೆಟನ್ನು ಕೊಟ್ಟಂಥ ಮಹಾನ್ ನಾಯಕರ ಸುಮಾರು 50 ವರ್ಷ ಅವರು ಪಕ್ಷದಲ್ಲಿ ಸೈಕಲ್ ಮೇಲೆ ಓಡಾಡಿ ಪಕ್ಷವನ್ನು ಅವರು ಅನಂತಕುಮಾರ್ ಕಟ್ಟಿ ಬೆಳೆಸಿ ಮೊದಲನೇ ಬಾರಿಗೆ ದಕ್ಷಿಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕ. ಅವರ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಕ್ಷೇತ್ರದ ಎಲ್ಲ ಜನರಿಗೂ ಕೂಡ ನಾನು ಕರೆ ಕೊಡ್ತೀನಿ. ವೆಹಿಕಲ್ಗಳು ಕೂಡ ಎಷ್ಟು ಸಿಕ್ಕಿದೆ ಅಷ್ಟು ವೆಹಿಕಲ್ ಮಾಡಿದ್ದೀವಿ, ಟ್ರ್ಯಾಕ್ಸ್ಗಳು ಮಾಡಿದ್ದೀವಿ. ತಾವು ಕೂಡ ಸ್ವತಃ ಕಾರುಗಳಿದ್ದರೆ ಕಾರುಗಳಲ್ಲಿ ಮತ್ತು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡು ಭೂತವನ ಭವಿಷ್ಯ ಅನ್ನೋ ರೀತಿಯಲ್ಲಿ ಸೇರ್ತಾರೆ. ಇವತ್ತು ಬೆಳಗಿನ ಕಾರ್ಯಕ್ರಮ ಅಂತೇಳಿ ಬೆಳಿಗ್ಗೆ ಮೊದಲು ಫಿಕ್ಸ್ ಆಗಿತ್ತು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರನ್ನು ಹೊಂದುವ ಮೂಲಕ ಅಲ್ಲಿ 9ನೇ ತಾರೀಕು ಅಮಿತ್ ಶಾಜಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರಿಂದ ಸುಮಾರು 3-3:30ಗೆ ಚಿತ್ರದುರ್ಗಕ್ಕೆ ಬರ್ತಾರೆ. 7 ಗಂಟೆಗೆ ಈ ನಾಡಿನ ವಿವಿಧ ಮಠಾಧೀಶರು ಕೂಡ ಭಾಗವಹಿಸ್ತಾರೆ. 2 ಗಂಟೆಗೆ ಪ್ರಾರಂಭ ಆಗೋದ್ರಿಂದ ತಾವೆಲ್ಲರೂ ಕೂಡ ಉಪಸ್ಥಿತಿರಬೇಕು. ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. 100 ವರ್ಷ ಬಾಳಿ ಈ ಪಕ್ಷವನ್ನು ಮುನ್ನಡೆಸುವಂಥ ಆಶೀರ್ವಾದ ಸದಾ ಯಡಿಯೂರಪ್ಪನವರು ಕೊಡಲಿ ಅಂತ ಹಾರೈಸಬೇಕು ಅಂತ ನಮ್ಮೆಲ್ಲ ಜಿಲ್ಲೆಯ ಕ್ಷೇತ್ರದ ಜನತೆಗೆ ಕರೆಯನ್ನು ಕೊಟ್ಟು ಆಶೀರ್ವಾದ ಮಾಡಲಿಕ್ಕೆ ಬರಬೇಕು ಅಂತ ನಾವು ಬೇಡ್ಕೊತೀವಿ.